ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿಜ್ಞಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷ್ಯಗಳು, ಪುರೋಹಿತರು ಹಾಗೂ ಗೌಡೇಶಾಸ್ತ್ರ ತಜ್ಞರು ಆಗಿರತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯರೇ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಅರಳಿ ವೃಕ್ಷ, ಅಶ್ವತ್ಥ ವೃಕ್ಷ, ಈ ಒಂದು ವೃಕ್ಷದ ವಿಶೇಷತೆ, ಪೂಜೆಯ ವಿಧಾನ, ಪ್ರದಕ್ಷಿಣೆಯನ್ನು ಎಷ್ಟು ಬಾರಿ ಮಾಡಬೇಕು, ಹಾಗೆ ಅಶ್ವತ್ಥ ವೃಕ್ಷದ ಪೂಜೆಯ ಉದ್ದೇಶ ಏನು, ಅಶ್ವತ್ಥ ವೃಕ್ಷವು ಯಾವ ರೀತಿಯಾಗಿ ದೈವಿಕ ಗುಣಗಳನ್ನು ಹೊಂದಿದೆ, ಆ ಒಂದು ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಸಿಗ್ತಕ್ಕಂಥ ಫಲಗಳು ಹಾಗೂ ಪ್ರಯೋಜನಗಳು ಏನು ಅಂತಕ್ಕಂಥ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಳ್ಳಿದ್ದೇನೆ. ಈಗಾಗಲೇ ನೀವೆಲ್ಲರೂ ಕೂಡ ಅಶ್ವತ್ಥ ಪೂಜೆಯನ್ನು, ಅಶ್ವತ್ಥ ವೃಕ್ಷ ಅಂದರೆ ಅರಳಿ ವೃಕ್ಷ ಹೇಳಿ ಪೂಜೆ ಮಾಡ್ತಾ ಇರ್ತೀರಿ. ಕೆಲವು ಜನರಲ್ಲಿ ಕೆಲವೊಂದಿಷ್ಟು ಏನು ಕೇಳಿದ್ರೆ ಭಿನ್ನಾಭಿಪ್ರಾಯ ಇರುತ್ತೆ. ಎಷ್ಟು ಬಾರಿ ಪ್ರದಕ್ಷಿಣೆ ಮಾಡಬೇಕು, ಏನು ಕತೆ, ಯಾವ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಬೇಕು, ಹೇಗೆ ಪೂಜೆಯನ್ನು ಮಾಡಬೇಕು, ಪೂಜೆ ಮಾಡಲಿಕ್ಕೆ ಕಾರಣ ಏನು, ಇದರಿಂದ ಯಾವ ರೀತಿ ಫಲಗಳನ್ನು ಪಡ್ಕೊಳ್ಬೇಕು, ಇವೆಲ್ಲ ವಿಚಾರವಾಗಿ ಕೆಲವು ಜನರಿಗೆ ಗೊಂದಲ ಇರುತ್ತೆ. ಅಂದರೆ ಹಲವಾರು ರೀತಿಯಲ್ಲಿ ಈ ವಿಚಾರವಾಗಿ ಹಲವಾರು ಜನರು ಮಾತನಾಡಿರ್ತಾರೆ. ಹಾಗಾಗಿ ನಮಗೇನು ಕೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ಒಂದಿಷ್ಟು ವಿಚಾರ ಎಲ್ಲವೂ ಕೂಡ ಸರಿನೇ ಇರುತ್ತೆ. ಅವರವರ ದೃಷ್ಟಿಕೋನದಲ್ಲಿ ಅವರ ಒಂದು ಏನು ಕೇಳಿದ್ರೆ ವಿಚಾರ ಶಕ್ತಿ ಆಧಾರದ ಮೇಲೆ ಕೆಲವಷ್ಟು ಮಾಹಿತಿಗಳನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿರ್ತಾರೆ. ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಅಂದರೆ ಈ ಒಂದು ಅಶ್ವತ್ಥ ವೃಕ್ಷ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಮನುಷ್ಯನಿಗೆ ಅನುಕೂಲವಾಗುತ್ತೆ. ಈ ಒಂದು ಪ್ರಕೃತಿಯಲ್ಲಿ ಅದರದೇ ಆದಂತಹ ಸ್ಥಾನಮಾನವನ್ನು ಹೊಂದಿರತಕ್ಕಂಥದ್ದು, ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದು ಅಶ್ವತ್ಥ ವೃಕ್ಷ. ವೈಜ್ಞಾನಿಕವಾಗಿ ಆಗಿರ್ಬೋದು, ಸಾಂಪ್ರದಾಯಿಕವಾಗಿ ಆಗಿರ್ಬೋದು, ಪೂಜೆ ಪುನಸ್ಕಾರ ವಿಚಾರವಾಗಿರಾಗಿರ್ಬೋದು, ಈ ಅಶ್ವತ್ಥ ವೃಕ್ಷ ಅಂತಕ್ಕಂಥದ್ದು ಅದರದೇ ಆದಂತಹ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದು. ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಏನು ಕೇಳಿದ್ರೆ ಅಶ್ವತ್ಥ ಅಂತಕ್ಕಂಥದ್ದು ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವೃಕ್ಷ, ಗುರುಗ್ರಹ ಹೇಳಿ ಕರಿತೀವಿ. ಒಂದು ಏನು ಕೇಳಿದ್ರೆ ಜ್ಯೋತಿಷ್ಯದ ವಿಚಾರವಾಗಿ ನೋಡಿದಾಗ ಅಶ್ವತ್ಥ ವೃಕ್ಷ ಅಂತಕ್ಕಂಥದ್ದು ಗುರುವಿನ ಅನುಗ್ರಹ ಮತ್ತು ಗುರುವಿನ ಒಂದು ವಾಸಸ್ಥಾನ ಆಗಿರತಕ್ಕಂಥದ್ದು ಹೇಳಿ ಬರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಅಶ್ವತ್ಥ ವೃಕ್ಷ ಸಂಪೂರ್ಣವಾಗಿರ್ತಕ್ಕಂಥ ಗುರುದೃಷ್ಟಿ ಬೇಕು ಅಂತಂದ್ರೆ ತಮಗೆ ಗುರು ಶಾಪ ಇದ್ದಲ್ಲಿ, ಮಾತಾಪಿತೃ ಶಾಪ ಇದ್ದಲ್ಲಿ ಅಲ್ವಾ, ಒಳ್ಳೆಯ ಜನರ ಒಂದು ಶಾಪಕ್ಕೆ ಗುರಿಯಾಗಿದ್ದಲ್ಲಿ, ಅವರಿಗೆ ನೀವು ತೊಂದರೆಯನ್ನು ಕೊಟ್ಟು ಅವರ ಒಂದು ಶಾಪಕ್ಕೆ ಗುರಿಯಾಗಿದ್ದಲ್ಲಿ, ಅಥವಾ ಏನು ಕೇಳಿದ್ರೆ ಗುರು ಹಿರಿಯರಿಗೆ ಅಪಮಾನ ನಿಂದನೆಗಳನ್ನು ಮಾಡಿದ್ದಲ್ಲಿ, ಗುರುವಿನ ಒಂದು ಕೆಟ್ಟ ದೃಷ್ಟಿಗೆ ಅಂದರೆ ಕೋಪದ ಒಂದು ದೃಷ್ಟಿಗೆ ತಾವು ಬಲಿಯಾಗಿದ್ದಲ್ಲಿ ಏನು ಕೇಳಿದ್ರೆ ಈ ಒಂದು ಅಶ್ವತ್ಥ ವೃಕ್ಷವನ್ನು ನಾವು ಪೂಜನೀಯ ಭಾವದಿಂದ ಆರಾಧಿಸಬೇಕಾಗತ್ತೆ. ಹೇಗೆ ಇದು ಒಂದು ಗುರುವಿನ ಅನುಗ್ರಹವನ್ನ ಹೊಂದೋ ಮುಖೇನವಾಗಿ ಈ ಅಶ್ವತ್ಥ ವೃಕ್ಷವನ್ನ ಯಾರ್ಯಾರು ಪೂಜೆಯನ್ನು ಮಾಡ್ತಾರೋ ಅವರಿಗೆ ಗುರುವಿನ ಸಂಪೂರ್ಣ ಅನುಗ್ರಹ ಪ್ರಾಪ್ತವಾಗ್ತಕ್ಕಂಥದ್ದು. ಮತ್ತೆ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಗುರು ಅಂದ್ರೆ ವಿದ್ಯಾಕಾರಕ, ಸಮಾಜಕಾರಕ ಹೇಳಿ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು, ಸ್ಥಾನಮಾನ, ಗೌರವಾದಿಗಳು ಪ್ರಾಪ್ತವಾಗಲಿಕ್ಕೆ, ಜೊತೆಗೆ ಯಾರಿಗೆ ಕಲ್ಯಾಣ ವಿಳಂಬ ಆಗ್ತಾ ಇರುತ್ತೆ ಅವರಿಗೆ ಶೀಘ್ರವಾಗಿ ಕಲ್ಯಾಣವಾಗಲಿಕ್ಕೆ, ಮತ್ತು ಸಂತಾನ ವಿಳಂಬವಾಗಲಿಕ್ಕೆ ಅಂದರೆ ಮಕ್ಕಳಾಗದೇ ಇರತಕ್ಕಂಥ ಪರಿಸ್ಥಿತಿ ಇರುತ್ತೆ ಎಷ್ಟೋ ಜನರಿಗೆ, ಅವರಿಗೆ ಸಂತಾನವಿಲ್ಲದೆ ಇರತಕ್ಕ ಸಂತಾನಹೀನತೆಯಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ಸಂತಾನ ಪ್ರಾಪ್ತವಾಗ್ತಕ್ಕಂಥದ್ದು, ಶಾರೀರಿಕವಾಗಿ ಏನು ಕೇಳಿದ್ರೆ ತುಂಬ ದುರ್ಲಭವಾಗಿರತಕ್ಕಂಥವ್ರು, ಯಾವಾಗಲೂ ಕೂಡ ಅನಾರೋಗ್ಯ ಅಂತಕ್ಕಂಥ ಭಾವನೆಯನ್ನು ಹೊಂದಿ ಜೀವನ ಮಾಡ್ತಕ್ಕಂಥವ್ರು, ಯಾವಾಗಲೂ ಕೂಡ ಶರೀರ ಪೀಡೆ ಸ್ವಾಮಿ ಏನಾರು ಒಂದು ತಾಪತ್ರೆ ಬರ್ತಾ ಇರುತ್ತೆ ಅಂತಕ್ಕಂಥವ್ರು, ಈ ಎಲ್ಲ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ
ಅಶ್ವತ್ಥ ವೃಕ್ಷ ಏನಾಗ್ತಕ್ಕಂಥದ್ದು ಕೇಳಿದ್ರೆ ಪ್ರಯೋಜನ ಆಗ್ತಕ್ಕಂಥದ್ದು. ಮಹಾನ್ ಜ್ಞಾನಿ ಬುದ್ಧನಿಗೂ ಸಹಿತ ಈ ಒಂದು ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯವಾಯಿತು ಅಂತಕ್ಕಂಥದ್ದು ಕೂಡ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಬೋಧಿ ವೃಕ್ಷ ಹೇಳಿ ಕರೀತಾರೆ. ಮಹಾಬುದ್ಧನಿಗೆ ಜ್ಞಾನೋದಯವಾಗಿ ಲೋಕ ಕಲ್ಯಾಣಾರ್ಥವಾಗಿ ಲೋಕದ ಜನರಿಗೆ ಅವನು ಕೇಳಿದ್ರೆ ಜ್ಞಾನಾರ್ಜನೆಯನ್ನು ಮಾಡ್ದ ಅಂತಕ್ಕಂಥ ಕಥೆಯನ್ನು ಕೂಡ ತಾವು ಕೇಳಿರ್ತೀರಿ. ಈ ಅಶ್ವತ್ಥ ವೃಕ್ಷವನ್ನ ಏನು ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಹೇಳಿ, ಜ್ಞಾನದ ಸಂಕೇತ ಹೇಳಿ, ಮತ್ತೆ ಅತ್ಯುನ್ನತವಾದಂತಹ ಮಹಾಶಕ್ತಿವತ್ತದಂತಹ ಒಂದು ವೃಕ್ಷವೊಂದು ಕೂಡ ಕರೀತಾರೆ. ಶಾಸ್ತ್ರದಲ್ಲಿ ಹೇಳೋ ಹಾಗೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ಅಶ್ವತ್ಥಾಯೇ ನಮೋ ನಮಃ ಹೇಳಿ ಕರೀತಾರೆ. ಮೂಲದಲ್ಲಿ ಏನು ಕೇಳಿದ್ರೆ ಬ್ರಹ್ಮನನ್ನ, ಮಧ್ಯದಲ್ಲಿ ವಿಷ್ಣುದೇವನನ್ನ, ಅಗ್ರದಲ್ಲಿ ಅಗ್ರಸ್ಥಾನದಲ್ಲಿ ಶಿವನನ್ನ ಒಂದು ಏನು ಕೇಳಿದ್ರೆ ಸ್ಥಾಪಿತಗೊಳಿಸಿರ್ತಕ್ಕಂಥ ವೃಕ್ಷವೇ ಈ ಅಶ್ವತ್ಥ ವೃಕ್ಷ. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಕಾಲ ಜ್ಞಾನವನ್ನ, ತ್ರಿಕಾಲ ಜ್ಞಾನಿಗಳನ್ನ ಹಾಗೂ ತ್ರಿಮೂರ್ತಿಗಳನ್ನ ಬಿಂಬಿಸ್ತಕ್ಕಂಥ ವೃಕ್ಷ ಈ ಅರಳಿ ವೃಕ್ಷ ಆಗಿದೆ. ಸರ್ವೇ ಸಾಮಾನ್ಯವಾಗಿ ತಾವೆಲ್ಲರೂ ಕೂಡ ನೋಡ ಹಾಗೆ ಪ್ರತಿ ಊರಿನಲ್ಲೂ ಸಹಿತ ಒಂದು ಅಶ್ವತ್ಥ ಕಟ್ಟೆ ಅಂತಿರುತ್ತೆ, ತಾವೆಲ್ಲರೂ ನೋಡಿರ್ತೀವಿ. ಆ ಅಶ್ವತ್ಥ ಕಟ್ಟೆ ಅಂತಕ್ಕಂಥದ್ದು ಪ್ರತಿ ಊರಿನ ಹೊರಗಡೆ ಅಥವಾ ಒಳಗಡೆ ಇರುತ್ತೆ. ಜೊತೆಗೆ ಏನು ಕೇಳಿದ್ರೆ ಆ ಒಂದು ಊರಿನಲ್ಲಿ ಆ ಅಶ್ವತ್ಥ ಕಟ್ಟೆಗೆ ವಿಶೇಷವಾಗಿರತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಗ್ರಾಮಸ್ಥರು ಸೇರಿ ವರ್ಷದಲ್ಲಿ ಒಂದು ಸಾರಿ ಮಾಡ್ತಾ ಇರ್ತಾರೆ. ಆ ಅಶ್ವತ್ಥ ವೃಕ್ಷಕ್ಕೆ ಏನು ಕೇಳಿದ್ರೆ ವಿಶೇಷವಾಗಿರತಕ್ಕಂಥ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಏನು ಕೇಳಿದ್ರೆ ಕೆಲವೊಂದಿಷ್ಟು ಜನರು ನಾಗ ಪ್ರತಿಷ್ಠೆಯನ್ನು ಕೂಡ ಮಾಡಿರ್ತಾರೆ. ನಾಗ ಪ್ರತಿಷ್ಠೆಯನ್ನು ಮಾಡಿ ಅಲ್ಲೂ ಕೂಡ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇರ್ತಾರೆ. ಯಾವ್ದಾದ್ರು ಏನು ಕೇಳಿದ್ರೆ ಒಂದು ಊರಿನಲ್ಲಿ ಅಶ್ವತ್ಥ ಮರ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದು ಏನು ಕೇಳಿದ್ರೆ ಆ ಊರನ್ನ ಏನು ಕೇಳಿದ್ರೆ ಈ ದುಷ್ಟ ಶಕ್ತಿಗಳಿಂದ, ನೆಗೆಟಿವ್ ಎನರ್ಜಿ ಅಂತ ಏನು ಕರಿತೀರಿ, ದುಷ್ಟ ಬಾಧೆಗಳಿಂದ ಸಂರಕ್ಷಣೆ ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮರವಾಗಿರುತ್ತೆ, ವೃಕ್ಷವಾಗಿರುತ್ತೆ. ಹಾಗಾಗಿ ಇಂತಹ ಅಶ್ವತ್ಥ ವೃಕ್ಷವನ್ನ ಯಾಕಾಗಿ ಮತ್ತು ಹೇಗೆ ಪೂಜೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರ, ಮತ್ತೆ ಅಶ್ವತ್ಥ ವೃಕ್ಷದ ಕೆಳಗಡೆ ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ಅಥವಾ ಕುಳಿತುಕೊಳ್ಳೋದ್ರಿಂದ, ಧ್ಯಾನ ಮಾಡೋದ್ರಿಂದ ಅಲ್ವಾ, ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಒಂದು 10-15 ನಿಮಿಷ ತೆಗೆದುಕೊಳ್ಳೋದ್ರಿಂದ ಎಷ್ಟು ಕಾಲ ಅಲ್ಲಿ ನಾವು ಕಳಿತೇವೋ ಅಷ್ಟು ನಮಗೆ ಒಳಿತಾಗುತ್ತೆ ಅಂತ ಬರುತ್ತೆ. ಇದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಉಂಟು. ನಮಗೆಲ್ಲ ಗೊತ್ತಿರೋ ಹಾಗೆ ರಾತ್ರಿ ಸಂದರ್ಭದಲ್ಲಿ ಸಂಧ್ಯಾ ಕಾಲದಲ್ಲಿ ಎಲ್ಲ ಮರಗಳು ಸಹಿತ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲದ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ತಮಗೆಲ್ಲ ಗೊತ್ತಿರೋ ವಿಚಾರ. ಶಾಸ್ತ್ರ ಸಂಪ್ರದಾಯ ಇವೆಲ್ಲವೂ ಕೂಡ ಒಂದು ಕಡೆ ಇರಲಿ, ಆದರೆ ಏನು ಕೇಳಿದ್ರೆ ನಾ ಹೇಳ್ತಕ್ಕಂಥದ್ದು ಏನು ಕೇಳಿದ್ರೆ ಪ್ರತಿ ಸಂದರ್ಭದಲ್ಲೂ ಸಹಿತ ಈ ಅಶ್ವತ್ಥ ವೃಕ್ಷ ಅಂತಕ್ಕಂಥದ್ದು ಏನು ಕೇಳಿದ್ರೆ ಸದಾಕಾಲವಾಗಿ ಈ ಎಲ್ಲ ರೀತಿಯಾದಂತಹ ಮನುಷ್ಯ ಸಂಕುಲಕ್ಕೆ, ಪ್ರಾಣಿ ಪಕ್ಷಿಕುಲಕ್ಕೆ ಅಲ್ವಾ, ಎಲ್ಲ ಜೀವ ಜಂತುಗಳಿಗೆ ಏನು ಕೇಳಿದ್ರೆ ಸದಾಕಾಲವಾಗಿ ದಿನದ 24 ಗಂಟೆಗಳ ಕಾಲ ಸಹಿತ ಆಮ್ಲಜನಕವನ್ನ ಏನು ಮಾಡುತ್ತೆ ಕೇಳಿದ್ರೆ ಇದು ಬಿಡುಗಡೆ ಮಾಡುತ್ತೆ. ಇದು ವೈಜ್ಞಾನಿಕ ಕಾರಣ. ಯಾರು ಇದರ ಒಂದು ಸಂಘ ಅಂದ್ರೆ ಇದರ ಸಹವಾಸವನ್ನು ಮಾಡ್ತಾರೋ, ಇದರ ಪೂಜೆ ಪುನಸ್ಕಾರ ಮಾಡ್ತಾರೋ, ಇದರ ಸಂಗಡ ಇರ್ಲಿಕ್ಕೆ ಬಯಸ್ತಾರೋ, ಇದರ ಹತ್ತಿರದಲ್ಲಿ ಯಾರು ಇರ್ಲಿಕ್ಕೆ ಬಯಸ್ತಾರೋ ಅವ್ರಿಗೆ ಏನಾಗುತ್ತೆ ಕೇಳಿದ್ರೆ ಇದರಿಂದ ಅವರಿಗೆ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಸದಾಕಾಲವಾಗಿ ಶಾರೀರಿಕವಾಗಿ ಏನು ಕೇಳಿದ್ರೆ ನೈರ್ಮಲ್ಯವಾಗಿರ್ಲಿಕ್ಕೆ, ಶರೀರದಲ್ಲಿ ಇಂಗಾಲದ ಪ್ರಮಾಣ ಕಡಿಮೆ ಆಗಿ ಆಕ್ಸಿಜನ್ ಪ್ರಮಾಣ ಹೆಚ್ಚಿಗೆ ಆಗಲಿಕ್ಕೆ, ಮತ್ತೆ ಏನು ಕೇಳಿದ್ರೆ ಉಸಿರಾಟದ ತೊಂದರೆಗಳು ಬಾರದೇ ಇರೋದಕ್ಕೆ ಏನಾಗುತ್ತೆ ಕೇಳಿದ್ರೆ ಅಶ್ವತ್ಥ ವೃಕ್ಷ ಪ್ರಯೋಜನ ಆಗ್ತಕ್ಕಂಥದ್ದು. ಇಂತಹ ದೈವಿಕ ಸ್ವರೂಪವಾಗಿರತಕ್ಕಂಥ ಹಾಗೂ ತ್ರಿಮೂರ್ತಿಗಳ ಒಂದು ವಾಸಸ್ಥಾನ ಆಗಿರತಕ್ಕಂಥ, ಶಾಸ್ತ್ರದಲ್ಲಿ ಗುರುವಿನ ವಾಸಸ್ಥಾನ ಆಗಿರತಕ್ಕಂಥ, ಗುರುವಿನ ಅನುಗ್ರಹವನ್ನು ತೋರತಕ್ಕಂಥ, ಗುರುವಿನ ಬಿಂಬವನ್ನು ಸೂಚಿಸ್ತಕ್ಕಂಥ ಈ ಒಂದು ಅಶ್ವತ್ಥ ವೃಕ್ಷ ಏನಿದೆ ಇದರ ಒಂದು ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡಿದಾಗ ನೋಡಿ, ಎಷ್ಟೋ ಜನ ಇದನ್ನು ಮಧ್ಯಾಹ್ನ ಕಾಲದಲ್ಲಿ ಸಂಧ್ಯಾ ಕಾಲದಲ್ಲಿ ಮಾಡಲಿಕ್ಕೆ ಬಯಸ್ತೀರಿ. ಅದಷ್ಟೊಂದು ಪ್ರಾಶಸ್ತ್ಯವಾಗಿರೋದಿಲ್ಲ. ಯಾಕೆಂದ್ರೆ ಒಂದು ದೈವಿಕವಾಗಿರ್ತಕ್ಕಂಥ ಶಕ್ತಿ ಇರೋ ಕಡೆಗೆ ನಾವು
ಆ ಶಕ್ತಿ ಜಾಗೃತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೋದಾಗ ಮಾತ್ರ ನಮಗೇನಾಗುತ್ತೆ, ಅನುಕೂಲವಾಗುತ್ತೆ. ಯಾಕೆ ಹಿರಿಯರು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ ಹೇಳ್ತಾರೆ, ಆವಾಗ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಏನಾಗುತ್ತೆ, ಶೀಘ್ರವಾಗಿ ಆಗುತ್ತೆ. ಅಂದರೆ ಬೇಗ ಬೇಗ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ದೇಹ, ಮನಸ್ಸು, ಬುದ್ಧಿ ಏನಾಗುತ್ತೆ ಅಂತ ಕೇಳಿದ್ರೆ ಯಾವಾಗಲೂ ಚೈತನ್ಯವಾಗಿರುತ್ತೆ ಅಲ್ವಾ. ಆ ಉದ್ದೇಶಕ್ಕಾಗಿ ಈ ಒಂದು ಅಶ್ವತ್ಥವೃಕ್ಷದ ಒಂದು ದೈವಿಕವಾಗಿರ್ತಕ್ಕಂಥ ಸ್ವರೂಪ ಏನಿದೆ ಅಶ್ವತ್ಥವೃಕ್ಷ, ಈ ಅರಳಿ ವೃಕ್ಷವನ್ನ ಏನು ಕೇಳಿದ್ರೆ ನೀವು ಪೂಜೆ ಮಾಡೋ ಸಂದರ್ಭ ಯಾವುದಾಗಿರುತ್ತೆ ಕೇಳಿದ್ರೆ ಪ್ರಾತಃ ಕಾಲ. ಸಾಧ್ಯವಾದ್ರೆ ಏನು ಕೇಳಿದ್ರೆ ಒಂದು 6 ಗಂಟೆ ಒಳಗಡೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅಂದರೆ ಸೂರ್ಯ ಉದಯ ಆಗಕ್ಕಿಂತ ಮುಂಚೆ ಮಾಡಿದ್ರೆ ಇದರಿಂದ ತುಂಬ ನಿಮಗೆ ಪ್ರಯೋಜನ ಆಗ್ತಕ್ಕಂಥದ್ದು. ಇನ್ನೂ ಕೆಲವು ಜನರಿಗೆ ಪ್ರಾತಃ ಕಾಲದಲ್ಲಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥವ್ರು ಏನು ಕೇಳಿದ್ರೆ ಒಂದು 8 ರಿಂದ 9 ಗಂಟೆ ಒಳಗಡೆ, ಅವಾಗ ಸ್ವಲ್ಪ ಬಿಸಿಲು ಅಷ್ಟೊಂದು ಇರೋದಿಲ್ಲ, ಆ ಸಂದರ್ಭದಲ್ಲೂ ಕೂಡ ಮಾಡ್ತಕ್ಕಂಥದ್ದು. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂಥದ್ದು ಬೆಳಗಿನ ಜಾವ ಒಂದು 3 ಗಂಟೆ 45 ನಿಮಿಷದಿಂದ ಹೆಚ್ಚು ಕಡಿಮೆ ಒಂದು 6 ಗಂಟೆ ಒಳಗಡೆ ಮಾಡ್ತಕ್ಕಂತಹ ಪೂಜೆ ಏನಾಗುತ್ತೆ ಕೇಳಿದ್ರೆ ನಿಮಗೆ ಖಂಡಿತವಾಗಲೂ ಶೀಘ್ರಾತಿ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು. ಈ ಪೂಜೆ ಮಾಡ್ತಕ್ಕಂಥವ್ರು ಏನು ಕೇಳಿದ್ರೆ ಸದಾಕಾಲವಾಗಿ ಗುರು ಸ್ಮರಣೆಯನ್ನು ಮಾಡುವಂಥವ್ರಾಗಿರ್ಬೇಕು. ಯಾರು ಗುರುವಿನ ಹೆಚ್ಚಿನ ಒಂದು ಆರಾಧನೆ ಮಾಡ್ತಾರೆ ಅವರಿಗೆ ಶೀಘ್ರವಾಗಿರ್ತಕ್ಕಂಥ ಫಲ ಪ್ರಾಪ್ತವಾಗುತ್ತೆ. ಪ್ರಾತಃ ಕಾಲದಲ್ಲಿದ್ದು ತಲೆ ಸ್ನಾನವನ್ನು ಮಾಡಿಕೊಂಡು ಮಡಿ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಪೂಜೆಗೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು ನಮಗೆಲ್ಲರಿಗೂ ಸರ್ವೇ ಸಮಾನ ಗೊತ್ತಿರುತ್ತೆ ಪೂಜೆಗೆ ಏನೇನು ಬೇಕು ಹೇಳಿ, ಅವೆಲ್ಲವನ್ನ ಸಿದ್ಧತೆ ಮಾಡಿಕೊಂಡು ತಾವು ಕೂಡ ಶುಭ್ರವಾಗಿದ್ಕೊಂಡು ಅರಿಶಿಣದ ದಾರ ಅಥವಾ ಏನು ಕೇಳಿದ್ರೆ ಬಿಳಿಯ ದಾರ ಹೇಳ್ತೀವಿ, ವೈಟ್ ಕಲರ್ ಅಥವಾ ಯೆಲ್ಲೋ ಕಲರು, ಬಿಳಿಯ ದಾರ ಅಥವಾ ಅರಿಶಿಣ ದಾರ, ಇವೆಲ್ಲವನ್ನು ತೆಗೆದುಕೊಂಡು ಪೂಜೆಗೆ ಬೇಕಾಗಿರತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ಅಶ್ವತ್ಥ ಒಂದು ವೃಕ್ಷದ ಕೆಳಗಡೆ ನಿಂತುಕೊಂಡು ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನಸಂಕಲ್ಪನ ಮಾಡಿಕೊಂಡು ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಎಲ್ಲ ರೀತಿಯ ಪೂಜೆಗಳು ಆದ ಮೇಲೆ ನೈವೇದ್ಯಕ್ಕೆ ಏನು ಮಾಡಬೇಕು ಸ್ವಾಮಿ ಅಂತ ಕೇಳಿದಾಗ ಎಳ್ಳು ಅಥವಾ ಏನು ಕೇಳಿದ್ರೆ ನೆನೆಸಿರ್ತಕ್ಕಂಥ ಕಡಲೆ ಅಥವಾ ನೆನೆಸಿರ್ತಕ್ಕಂಥ ಕಡಲೆಯಿಂದ ಮಾಡಿರ್ತಕ್ಕಂಥ ನೈವೇದ್ಯ, ಉಸುಳಿ ಇರ್ಬೋದು, ಅದಕ್ಕೆ ಸುಂಡಲ್ ಹೇಳಿ ಕರಿತೀರಿ, ಬೇರೆ ಬೇರೆ ವಿಚಾರದಲ್ಲಿ ಅದನ್ನು ಮಾಡ್ತಾರೆ. ಕಡಲೆ ಉಸುಳಿ ಹೇಳಿ ಕರೀತಾರೆ ಕೆಲವು ಭಾಗದಲ್ಲಿ, ಅದನ್ನು ಕೂಡ ನೈವೇದ್ಯವನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಹಾಲು ನೈವೇದ್ಯವನ್ನು ಮಾಡ್ಬೋದು. ಈ ರೀತಿಯಾಗಿ ಮಾಡಿಕೊಂಡು ತಾವೇನು ಕೇಳಿದ್ರೆ ತುಪ್ಪದ ದೀಪವನ್ನು ಬೆಳಗಿ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ವಿಚಾರ ನೋಡಿ. ಎಲ್ಲರೂ ಕೂಡ ಇದೇ ಗೊಂದಲ ಇರ್ತಕ್ಕಂಥ ಪ್ರದಕ್ಷಿಣೆಯನ್ನು ಎಷ್ಟು ಬಾರಿ ಮಾಡಬೇಕು, ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು. ಅಶ್ವತ್ಥ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥ ವಿಧಾನದಲ್ಲಿ ಎಷ್ಟು ಬಾರಿ ಮಾಡಿದ್ರೆ ಯಾವ ಫಲ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರ ನೋಡೋಣ. ಈಗ ಏನು ಕೇಳಿದ್ರೆ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ, ನಾನು ಆಗಲೇ ಹೇಳಿದೆ ಗುರುವಿನ ಒಂದು ಅನುಗ್ರಹ ಇರತಕ್ಕಂಥ ವೃಕ್ಷ ಹೇಳಿ. ಯಾರಿಗೆ ಸ್ವಲ್ಪ ಮಂದ ಬುದ್ಧಿ ಇರುತ್ತೋ, ಜ್ಞಾನ ಕಡಿಮೆ ಇರುತ್ತೋ ಅಂಥವ್ರು ಏನು ಕೇಳಿದ್ರೆ 5 ಬಾರಿ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. ಯಾಕಾದರೆ ಪಂಚಮಂ ಕಾರ್ಯಸಿದ್ಧಿ ಹೇಳ್ತೀವಿ. ತಾವು ಮಾಡ್ತಕ್ಕಂಥ ಕಾರ್ಯ ಜ್ಞಾನಸಿದ್ಧಿ ಎಲ್ಲವೂ ಆಗಬೇಕಾದ್ರೆ ಏನು ಮಾಡಬೇಕು, 5 ಬಾರಿ ಪ್ರದಕ್ಷಿಣೆ ಮಾಡಬೇಕಾಗುತ್ತೆ. ಇನ್ನು ವಿವಾಹ ಆಗಿಲ್ಲ, ನಮಗೆ ಕಲ್ಯಾಣವಾಗಿಲ್ಲ, ಅವರೆಷ್ಟು ಪ್ರದಕ್ಷಿಣೆ ಮಾಡಬೇಕು ಅಂತ ನೋಡಿದಾಗ ಅವರು 9 ಬಾರಿ ಪ್ರದಕ್ಷಿಣೆಯನ್ನು ಮಾಡ್ಬೋದು. ಇನ್ನು ಸಂತಾನವಾಗಿಲ್ಲ ನಮಗೆ, ಅವರು ಎಷ್ಟು ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತ ಕೇಳಿದಾಗ ಅವರು 16 ಬಾರಿ ಪ್ರದಕ್ಷಿಣೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಏನು ಕೇಳಿದ್ರೆ ಅವರೇ ಶಕ್ತ್ಯಾನುಸಾರವಾಗಿ ಪ್ರದಕ್ಷಿಣೆಯನ್ನು ಮಾಡಬೇಕಾಗತ್ತೆ. ಸರ್ವೇ ಸಾಮಾನ್ಯವಾಗಿ ಅಶ್ವತ್ಥ ಮರಕ್ಕೆ 5 ಅಥವಾ 9 ಬಾರಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಇಲ್ಲ ಅಂದರೆ 7 ಬಾರಿ ಕೂಡ ಪ್ರದಕ್ಷಿಣೆಯನ್ನು ಮಾಡಬಹುದು. ಅಂದರೆ ಏನಾದ್ರು ಸ್ವಲ್ಪ ಅಲಕ್ಷ್ಮಿ ದೋಷ ಕಾಡ್ತಿದ್ರೆ, ಮನೆಯಲ್ಲಿ ಸ್ವಲ್ಪ ದಾರಿದ್ರ್ಯ ಇದ್ದರೆ ಅವರು 7 ಬಾರಿ ಪ್ರದಕ್ಷಿಣೆಯನ್ನು ಕೂಡ ಮಾಡಬಹುದು. ಈ ರೀತಿ ಮಾಡಿದಾಗ ಏನಾಗುತ್ತೆ ಕೇಳಿದ್ರೆ ಖಂಡಿತವಾಗಲೂ ಅವ್ರಿಗೆ ಏನಾಗುತ್ತೆ, ಅವನು ಅನ್ಕೊಂಡಿರ್ತಕ್ಕಂಥ ಫಲಗಳು ಪ್ರಾಪ್ತವಾಗುತ್ತೆ. ನಾನು ಆಗಲೇ ಹೇಳಿದಾಗೆ ಓಂ ನಮೋ ಅಶ್ವತ್ಥಾಯ ನಮಃ ಅಂತ ಹೇಳ್ಬೋದು. ಇಲ್ಲ ಅಂದರೆ ನಾನು ಮೊದಲು ಏನು ಹೇಳಿದೆ ಆ ಮಂತ್ರವನ್ನು ಕೂಡ ಹೇಳ್ಕೊಂಡು ತಾವು ಪ್ರದಕ್ಷಿಣೆಯನ್ನು ಕೂಡ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು ಏನು ಕೇಳಿದ್ರೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಮಾಡಿದ್ದೇ ನಿಜವಾದರೆ ಖಂಡಿತವಾಗಲೂ ಕೂಡ ನಿಮಗೆ ಇದರ ಒಂದು ಪರಿಪೂರ್ಣವಾಗಿರತಕ್ಕಂಥ ಫಲ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ವಾಡಿಕೆ. ಇವೆಲ್ಲವನ್ನು ಕೂಡ ತಾವು ಆಚರಣೆಯನ್ನು ಮಾಡಿ ಖಂಡಿತವಾಗಲೂ ಕೂಡ ತಮಗೆ ಆ ಒಂದು ತ್ರಿಮೂರ್ತಿಗಳ ಸ್ವರೂಪವಾಗಿರ್ತಕ್ಕಂಥ ಗುರುವಿನ ವಾಸಸ್ಥಾನ ಆಗಿರತಕ್ಕಂಥ ಅಶ್ವತ್ಥ ವೃಕ್ಷದ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.